ಒಂದು ವಿಚಾರ ನೆನಪಿಟ್ಟುಕೋ, ಎಲ್ಲರೂ ನಿನ್ನ ಕೈ ಬಿಟ್ಟಾಗ, ಜೀವನದಲ್ಲಿ ಉತ್ತರಕ್ಕಿಂತ ಪ್ರಶ್ನೆಗಳೇ ಹೆಚ್ಚಾದಾಗ ಅದು ನಿನ್ನ ಜೀವನದ ಅಂತ್ಯ ಅಲ್ಲ, ಅದು ನಿನ್ನ ಜೀವನದ ಹೊಸ ಆರಂಭ. ಯಾಕೆಂದ್ರೆ ಆ ಸಮಯದಲ್ಲಿ ಪ್ರಕೃತಿ ನಿನ್ನನ್ನು ನಿನಗೆ ಪರಿಚಯಿಸಲು ಸಿದ್ಧತೆ ನಡೆಸುತ್ತಿರುತ್ತದೆ. ಗುಂಪಿನ ಜೊತೆ ನಡೆಯುವುದು ತುಂಬಾ ಸುಲಭ, ಆದರೆ ಒಬ್ಬಂಟಿಯಾಗಿ ದಾರಿ ಮಾಡಿಕೊಳ್ಳುತ್ತಾ ನಡೆಯುವ ಧೈರ್ಯ ಕೆಲವರಿಗೆ ಮಾತ್ರ ಇರುತ್ತದೆ. ಅಂತವರೇ ಒಂದು ದಿನ ಇತಿಹಾಸ ಸೃಷ್ಟಿಸುತ್ತಾರೆ. ಇಂದು ಅವರು ಒಬ್ಬರೇ ನಡೆಯಬಹುದು, ಆದರೆ ನಾಳೆ ಇಡೀ ಜಗತ್ತೇ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತದೆ. ಸೂರ್ಯನಂತೆ ಹೊಳೆಯಬೇಕು ಅಂದ್ರೆ ಮೊದಲು ಅವನಂತೆ ಉರಿಯಬೇಕು. ಜನ ನಿನ್ನ ಯಶಸ್ಸನ್ನು ನೋಡಿ ಪಾಳೆ ತಟ್ಟುತ್ತಾರೆ, ಆದರೆ ಆ ಯಶಸ್ಸಿನ ಹಿಂದೆ ನೀನು ಸುರಿಸಿದ ಬೆವರು, ಕಳೆದ ಕಷ್ಟದ ದಿನಗಳು, ನೀನು ಅತ್ತ ಒಂಟಿ ರಾತ್ರಿಗಳನ್ನು ಯಾರೂ ನೋಡುವುದಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಹಾಗಾಗಿ ಇವತ್ತು ನೀನು ಒಂಟಿಯಾಗಿದ್ದರೆ ಹೆದರಬೇಡ. ಈ ಒಂಟಿತನ ನಿನ್ನ ದೌರ್ಬಲ್ಯ ಅಲ್ಲ, ನಿನ್ನ ಅತಿ ದೊಡ್ಡ ಶಿಕ್ಷಕ. ಅದು ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತಿದೆ, ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತಿದೆ. ಯಾಕೆಂದ್ರೆ ಒಬ್ಬಂಟಿಯಾಗಿ ನಿಲ್ಲುವುದನ್ನು ಕಲಿತವನನ್ನು ಸೋಲಿಸುವ ಶಕ್ತಿ ಯಾರಲ್ಲೂ ಇರುವುದಿಲ್ಲ. ಆದ್ದರಿಂದ ಎದ್ದೇಳು, ನಿನ್ನನ್ನು ನೀನು ನಂಬು, ನಿನ್ನ ಕನಸುಗಳಿಗಾಗಿ ಮತ್ತೆ ಹೋರಾಡು. ಯಾಕೆಂದ್ರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನಿನ್ನ ಜೀವನದ ಸೋಲು ಗೆಲುವಿಗೆ ನೀನೇ ಹೊಣೆ. ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಈಗಷ್ಟೇ ಆರಂಭವಾಗುತ್ತಿದೆ. ಶುಭವಾಗಲಿ.